ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೆರಡು ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ, ಆರೋಪ ಪಟ್ಟಿ ಸಲ್ಲಿಕೆಯಾಗುತ್ತೆ. ಅನೇಕ ಕೇಸ್ಗಳ ವಿಚಾರದಲ್ಲಿ ಇಫ್ ಚಾರ್ಜ್ ಶೀಟ್ ಈಸ್ ಸ್ಟ್ರಾಂಗ್, ದಟ್ ಈಸ್ ಎನಫ್. ಆರೋಪ ಪಟ್ಟಿಯಲ್ಲಿ ತಾಕತ್ತಿದ್ರೆ, ದಮ್ಮಿದ್ರೆ, ಸರಿಯಾದಂಥ ಐಒ ಅದನ್ನು ತನಿಖೆ ಮಾಡಿದರೆ, ಸೂಕ್ತ ಸಾಕ್ಷ್ಯಾಧಾರಗಳಲ್ಲಿ ಉಲ್ಲೇಖ ಆಗಿದ್ದರೆ, ಸರಿಯಾದ ದಿಕ್ಕಿನಲ್ಲಿ ವಾದ ಸರಣಿ ಕೋರ್ಟಲ್ಲಿ ಪ್ರೆಸೆಂಟ್ ಆದರೆ ಮುಗೀತು. ಅದನ್ನು ಚಾರ್ಜ್ ಶೀಟ್ ಅಂತ ಕರೆಯೋಕ್ಕಾಗಲ್ಲ. ಆಮೇಲೆ ಮರಣ ಶಾಸನ ಆಗಿಬಿಡುತ್ತದೆ. ಬರೀ ಚಾರ್ಜ್ ಶೀಟ್ ಅಲ್ಲ, ಅದು ಆರೋಪ ಪಟ್ಟಿಯಲ್ಲ, ಅದು ಮರಣ ಶಾಸನ ಬರೆದುಬಿಡುತ್ತದು. ಕರೆಕ್ಟಾಗಿರ್ಬೇಕಷ್ಟೇ ತನಿಖೆ. ಖಡಕ್ಕಾಗಿರ್ತಕ್ಕಂಥವ್ರು ನಿಂತ್ಕೊಂಡು ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿಬಿಟ್ರೆ, ನಾನು ಈ ಕೇಸಲ್ಲಿ ಇವರಿಗೆ ಬಿಳಿ ಬಟ್ಟೆ ಹಾಕಿಸ್ತೀನಿ, ನಾನು ಎಲ್ಲ ಆರೋಪಿಗಳಿಗೂ ಬಿಳಿ ಬಟ್ಟೆ ಹಾಕಿಸ್ತೀನಿ, ನಾನು ನಿಲ್ಲಿಸ್ತೀನಿ ನಾನು ಕಂಬದ ಮುಂದೆ ಅಂತ ಒಬ್ಬರು ವಿತ್ ದಟ್ ಕನ್ವಿಕ್ಷನ್ ನಿಂತುಬಿಟ್ರು ಅಂತ ಹೇಳಿದ್ರೆ ಎಂಥವನ್ನೂ ಮಿಸ್ಕಾಡೋಕ್ಕಾಗಲ್ಲ. ಪೊಲೀಸ್ಗಂತ ಪವರ್ ಇದೆ, ಪೊಲೀಸರಿಗಂತ ಪವರ್ ಇದೆ. ಸರಿಯಾದ ದಿಕ್ಕಿನಲ್ಲಿ ಜಿದ್ದಿಗೆ ಬಿದ್ದು ಒಂದು ಕೇಸಲ್ಲಿ ನಾನು ಪ್ರೂವ್ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಎಂಥವನು ಕೂಡ ಅದರ ಮುಂದೆ ತಲೆಬಾಗಲೇಬೇಕಾಗತ್ತೆ. ಇನ್ನೆರಡು ದಿನ ಇದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ. ಡಿ ಗ್ಯಾಂಗ್ ವಿರುದ್ಧವಾಗಿ ದೊಡ್ಡ ದೋಷಾರೋಪಣಾ ಪಟ್ಟಿ ರೆಡಿಯಾಗಿದೆ. ಬರೋಬ್ಬರಿ 4,500 ಪುಟಗಳ ಚಾರ್ಜ್ ಶೀಟಲ್ಲಿ ಸಿದ್ಧವಾಗ್ತಾ ಇದೆ. 17 ಜನ ಆರೋಪಿಗಳಿದರಲ್ಲಿ 4,500 ಪುಟಗಳ ಚಾರ್ಜ್ ಶೀಟಲ್ಲಿ ರೆಡಿ ಆಗ್ತಾ ಇದೆ. ನೀವು ಅರ್ಥ ಮಾಡ್ಕೊಂಬಿಡಿ, ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 100, 150, 200 ಪುಟಗಳು, 250 ಪುಟಗಳು ಒಬ್ಬೊಬ್ಬರಿಗೆ ರೆಡಿ ಆಗಬಹುದಲ್ಲಿ, ಅಥವಾ 300, 400 ಅಂತ ಅಂದ್ಕೊಳ್ಳಿ ಕೆಲವರಿಗೆ. ಅಷ್ಟು ಒಬ್ಬೊಬ್ಬಂದು ಹಿಸ್ಟ್ರಿನೇ ಅಷ್ಟು ಉದ್ದ ಇರುತ್ತಲ್ಲಿ. ಅವನು ಏನು ಮಾಡ್ದ, ಎಲ್ಲಿ ಬಂದಿದ್ದ, ಎಲ್ಲಿ ನಿಂತ, ಯಾವ ಬಟ್ಟೆ ಹಾಕಿದ್ದ, ಯಾವ ಆಯುಧ ಹಿಡ್ಕೊಂಡಿದ್ದ, ಅವನು ಯಾಕೆ ಆ ಸ್ಪಾಟಿಗೆ ಬಂದಿದ್ದ, CCTV ಎಲ್ಲೆಲ್ಲ ಓಡಾಡಿದ್ದ, ಅವನ ಗಾಡಿ ಯಾವುದು, ದುರ್ಗದಿಂದ ಯಾರ್ಯಾರು ಬಂದರು, ಎಲ್ಲಿ ಯಾವ ಹೋಟೆಲಲ್ಲಿದ್ದರು, ಎಷ್ಟು ಜನ ಸೇರಿದ್ರು, ಯಾವೆಲ್ಲ ರೀತಿಯಲ್ಲಿ ಟಾರ್ಚರ್ ಮಾಡಿದ್ರು, ಮೆಗ್ಗರ್ ಯಾರು ತಂದಿದ್ದ, ಯಾರು ವಿಡಿಯೋ ಮಾಡಿದ್ದ, ಯಾರು ಕಾಲುವೆಗೆ ಬಾಡಿ ಎಸ್ಬಿಟ್ಟ, ಯಾರು ಬಟ್ಟೆ ಚೇಂಜ್ ಮಾಡಿದ್ದ, ಬಟ್ಟೆನ ಸುಟ್ಟಾಕ್ಬಿಟ್ಟ, ನದಿಗೆ ಯಾರು ಬಿಸಾಕ್ಬಿಟ್ಟ, ಯಾರು ಅಪ್ರೂವರ್ ಆದರು, ಯಾರು ಡೀಲ್ ಮಾಡಿದ್ರು, ಯಾರು ಹಣ ಕೊಟ್ಟರು, ಎಲ್ಲ ವಿಚಾರಗಳಿರ್ತಾವಲ್ವ. ಪ್ರತಿಯೊಂದು ಕೂಡ ಎಳೆಯಾಗಿ ಚಾರ್ಜ್ ಶೀಟಲ್ಲಿ ಇರುತ್ತೆ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುತ್ತೆ ತನಿಖಾ ತಂಡ. ಕೊಲೆ ಪ್ರಕರಣದಲ್ಲಿ ಸಂಗ್ರಹಿಸಿದಂತಹ ಮಹತ್ವದ ಸಾಕ್ಷ್ಯಗಳ ಬಗ್ಗೆ ಕೂಡ ಉಲ್ಲೇಖ ಆಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ ಪ್ರದರ್ಶನ ಮಾಡಿರ್ತಕ್ಕಂಥ ಕ್ರೌರ್ಯದ ಒಂದು ಅನಾವರಣ, ಬರ್ಬರತೆಯ ಅನಾವರಣ, ಭೀಕರತೆಯ ಅನಾವರಣ, ಪಾಶವಿ ಕೃತ್ಯ, ರಕ್ಕಸ ಕೃತ್ಯಗಳ ಅನಾವರಣ ಕೂಡ ಇರಬಹುದು. ACP ಚಂದನ್ ನೇತೃತ್ವದ ತಂಡದಿಂದ ಅಂತಿಮ ಹಂತದ ತಯಾರಿ ಇದರಲ್ಲಾಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ದಯಾನಂದ್ ಅವರು ಕೂಡ ಮಾತಾಡಿದ್ದಾರೆ. ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು, ಅದು ಕೂಡ ಆಗಿದೆ. ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ, ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ, ಅಂದರೆ ಇನ್ನೂ ಬಹುಶಃ 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ. ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ. FSLನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪ್ರಶ್ನೆಗಳು ಕೂಡ ಉತ್ತರಗಳು ಬಂದಿದ್ದಾವೆ. ಹಾಗೆ ಈ ನಮ್ಮ ಹೈದರಾಬಾದ್ CFSLನಿಂದ ನಮಗೆ ಕೆಲವೊಂದು ವರದಿಗಳು ಬರಬೇಕಾಗಿತ್ತು, ಕೆಲವನ್ನು ಕೊಟ್ಟಿದ್ದಾರೆ, ಇನ್ನು ಕೆಲವು ಬಾಕಿ ಇದ್ದಾವೆ. ಆದರೂ ಕೂಡ ನಾವು ಅದರ ತನಿಖೆಯನ್ನು ಬಾಕಿ ಇಟ್ಟು ಮುಂದುವರಿತಾ ಇದ್ದೇವೆ. ಯಾವುದು ದಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ವಾಟ್ ಎವರ್ ಇಸ್ ದಿಸ್, ಅವ್ರದ್ದು ಏನು ಪಾತ್ರ ಇದೆ ಅದಕ್ಕೆ ಅನುಗುಣವಾಗಿ ಆ ಸೆಕ್ಷನ್ಗಳು ಅವರಿಗೆ ಅನ್ವಯ ಆಗ್ತದೆ.